ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ವ್ಲಾಗ್ಸ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇದು ಬಂದು ನಂದು ಡೆಲಿವರಿ ವ್ಲಾಗ್. ಫೆಬ್ರವರಿ 7 ನನಗೆ ಡೆಲಿವರಿ ಆಯಿತು. ಅಂದರೆ ಮಾರ್ನಿಂಗ್ 8 ಗಂಟೆಗೆ ವಾಶ್ರೂಮ್ ಹೋದ್ರಾಯ್ತು ಅಂತ ಹೋಗ್ತಾ ಇದ್ದೆ. ಸಡನ್ ವಾಟರ್ ಬ್ರೇಕ್ ಆಗಿಬಿಡ್ತು. ಅಂದರೆ ಫಸ್ಟ್ ಆಫ್ ಆಲ್ ವಾಟರ್ ಬ್ರೇಕ್ ಅಂದರೆ ಯಾವ ಥರ ಆಗುತ್ತೆ ಏನು ಅಂಥೇಳಿ ಅಷ್ಟು ಐಡಿಯಾ ಇರಲಿಲ್ಲ. ಫಸ್ಟೇ ನಮ್ಮ ಫ್ಯಾಮ್ಲಿಲಿ ನಾನೇ ಫಸ್ಟ್ ಮಗಳು. ಆಮೇಲೆ ನಮ್ಮ ಮಮ್ಮಿ ಅವ್ರದ್ದೆಲ್ಲ ನಾರ್ಮಲ್, ಅವ್ರಿಗೂ ಅಷ್ಟು ಐಡಿಯಾ ಇರಲಿಲ್ಲ. ಅಂದರೆ ನಾರ್ಮಲಿ ವಾಟರ್ ಬ್ರೇಕ್ ಅಂದರೆ ಅವರು ಯೂರಿನ್ ಜೊತೆಗೆ ಪಾಸ್ ಆಗುತ್ತೆ ಆ ಥರ ಅಂದ್ಕೊಂಡಿದ್ರು. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ನಾನು ವಾಶ್ರೂಮ್ ಹೋಗಿ ಹೊರಗಡೆ ಬಂದ ತಕ್ಷಣ ಸಡನ್ ಲೈಕ್ ಎಷ್ಟು ಹೊಟ್ಟೆ ಒಳಗಡೆ ನೀರಿರುತ್ತಲ್ಲ ಅದೆಲ್ಲ ಬಿತ್ತು ಅನ್ನೋ ಥರ ಫೀಲ್ ಆಗಿಬಿಡುತ್ತದು. ಅಂದರೆ ಯಾರಿಗೆ ಗೊತ್ತಿರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಹೇಳ್ತಿರೋದು ನಾನು. ಅಂದರೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿ ಇದ್ದರೆ ಯಾವುದೂ ಗೊತ್ತಿರಲ್ಲ, ಎಲ್ಲನೂ ಅನ್ಎಕ್ಸ್ಪೆಕ್ಟೆಡು, ಎಲ್ಲ ಏನೂ ಗೊತ್ತಿಲ್ಲದೆ ಆಗ್ತಾ ಇರೋದು. ಅದನ್ನೆಲ್ಲ ಸಡನ್ ವಾಟರ್ ಬೇಕಾದ ತಕ್ಷಣ ನನಗೆ ಫುಲ್ ಟೆನ್ಷನ್ ಆಗಿಬಿಡ್ತು. ಬೇಬಿ ಬ್ರೀತಿಂಗ್ ಇದೆಯೋ ಇಲ್ವೋ ಅಂಥೇಳಿ. ಫಸ್ಟ್ ನಂಗೆ ಅನಿಸಿರೋದೇ ಆವಾಗ ಎಲ್ಲ ಹೆಣ್ಮಕ್ಳು ಫಿಸಿಕಲಿ ಅಂತೂ ಸ್ಟ್ರಾಂಗ್ ಇದ್ದೇ ಇರ್ತೀವಿ. ಅದಕ್ಕೆ ಪ್ರತಿಯೊಂದು ಹೆಣ್ಣು ಕೂಡ ಕನ್ಸೀವ್ ಆಗ್ಬೋದು. ಬಟ್ ಮೆಂಟಲಿ ಸ್ಟ್ರಾಂಗ್ ಇರೋದು ತುಂಬ ಮುಖ್ಯ. ಆ ಟೈಮಲ್ಲಿ ಅದು ನನಗೆ ಸಡನ್ ಟೆನ್ಷನ್ ಆಗಿಬಿಡ್ತು. ನಮ್ಮ ಊರಿಂದ ಹಾಸ್ಪಿಟಲ್ ಇರೋದು 1.5 hour. ಅಲ್ಲಿಗೆ ಹೋಗೋದ್ರಲ್ಲೇ ಎಲ್ಲ ಫುಲ್ ನೀರು ಖಾಲಿಯಾಗಿ ಪಾಪುಗೇನಾದರೂ ಆಗಿಬಿಡುತ್ತೇನೋ ಅಂಥೇಳಿ ಟೆನ್ಷನ್ ನನಗೆ. ಆಮೇಲೆ ನಮ್ಮದು ನೇಟಿವಲ್ಲೇ ಇರೋ ಹಾಸ್ಪಿಟಲ್ಗೆ ಬೆಳಗ್ಗೆ 8 ಗಂಟೆಗೆ ಹೋದ್ವಿ. ಡಾಕ್ಟರೆಲ್ಲ ಚೆಕ್ ಮಾಡಿ ಡ್ರಿಪ್ಸ್ ಹಾಕೋಣ, ಇನ್ನೂ ವಾಟರ್ ಇದೆ, ನೋಡೋಣ, ಟ್ರೈ ಮಾಡೋಣ ನಾರ್ಮಲ್ ಡೆಲಿವರಿಗೆ ಅಂಥೇಳಿ ಡ್ರಿಪ್ಸ್ ಹಾಕಿದರು. ಮಧ್ಯಾಹ್ನ 3 ಗಂಟೆವರೆಗೂ ಹೋಗ್ತಾನೆ ಇರ್ತದ. ಅಂದರೆ ಸುಮ್ಮನೆ ಸ್ವಲ್ಪ ಸ್ವಲ್ಪ ಹೋಗಲ್ಲ, ಅದು ಸಡನ್ ಫ್ಲೋ ಹೋಗ್ಬಿಡುತ್ತದು. ಹಂಗಾಗಿ ಡಾಕ್ಟರು ಲಾಸ್ಟಲ್ಲಿ ನೀರಿಲ್ಲ, ನಾರ್ಮಲ್ ಡೆಲಿವರಿ ಮಾಡೋಕ್ಕೂ ಕಷ್ಟ ಆಗ್ಬಿಡುತ್ತೆ ಈ ಥರದಲ್ಲಿ, ಸುಮ್ಮನೆ ಪಾಪುಗೂ ಪ್ರಾಬ್ಲಮ್ಮು ತಾಯಿಗೂ ಪ್ರಾಬ್ಲಮ್ಮು, ಸುಮ್ಮನೆ ಏನಕ್ಕೆ ರಿಸ್ಕ್ ಅಂಥೇಳಿ ಸಿ ಸೆಕ್ಷನ್ನೇ ಮಾಡಿಬಿಡೋಣ ಅಂಥೇಳಿ ಮಾಡಿದ್ದಾಯಿತು. ನಮ್ಮದು ನಾರ್ಮಲ್ ಆಗುತ್ತೇನೋ ಅಂತಲೇ ಅಂದ್ಕೊಂಬಿಟ್ಟಿದ್ದೆ. ಬಿಕಾಸ್ ನಾನು ಫಸ್ಟ್ ಡೇಯಿಂದನೂ ಫುಲ್ ಆ್ಯಕ್ಟಿವ್ ಇದ್ದೆ. ನಾನು ಏನು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ. ಸಿ ಸೆಕ್ಷನ್ದು ಒಂದು ದೊಡ್ಡ ಸ್ಟೋರಿ. ನಮ್ಮ ಮನೇಲಿ ಯಾರಿಗೂ ಐಡಿಯಾ ಇಲ್ಲ, ಎಲ್ಲ ನಾರ್ಮಲ್ ಡೆಲಿವರಿ. ಆಮೇಲೆ ನಾನೇ ಫಸ್ಟ್ ಮಗಳು ನಮ್ಮ ಫ್ಯಾಮ್ಲಿಲಿ. ಏನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೂ ನನ್ನಿಂದನೇ ಮಾಡಬೇಕು ಇವಾಗ. ಸಿ ಸೆಕ್ಷನ್ ಅಂದರೆ ನನಗೂ ಗೊತ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಆದಾಗ ಅವತ್ತು ಹೋಗಿ ನೋಡ್ಕೊಂಡು ಬಂದಿರ್ತೀವಿ ಅಷ್ಟೇ. ನೆಕ್ಸ್ಟ್ ಯಾವ ಥರ ಪೇನ್ ಇರುತ್ತೆ, ಅದು ಏನಿರುತ್ತೆ ಏನೂ ಗೊತ್ತಿಲ್ಲ, ನನಗೂ ಅಷ್ಟು ಗೊತ್ತಿಲ್ಲ. ಏನೋ ಆಯಿತು ಅವತ್ತೆಲ್ಲ. ಅನಸ್ತೇಷಿಯಾ ಕೊಟ್ಟರು, ಆಪ್ರೇಷನ್ ಆಯಿತು, ಪಾಪು ಕೂಡ ಹೆಲ್ದಿಯಾಗೇ ಇತ್ತು, ಎಲ್ಲ ಆಯಿತು. ಬೆಳಗ್ಗೆ ಆದಮೇಲೆ ಗೊತ್ತಾಯಿತು ನಂಗೆ ಅದ್ರ ಕಷ್ಟ. ಬೆಡ್ಡಿಂದ ಕೆಳಗೆ ಇಳಿಬೇಕಂತ ಹೇಳಿದರು. ನನಗೆ ನಿಜ ಆಗ್ತಿರ್ಲಿಲ್ಲ. ನಾನೇ ವೀಕ್ ಇದ್ದೀನೋ ಅಥವಾ ಬೇರೆಯವರೆಲ್ಲ ಸ್ಟ್ರಾಂಗ್ ಇದ್ದಾರೋ ನಂಗೆ ಗೊತ್ತಿಲ್ಲ. ನಾನು ಎಷ್ಟೋ ಬೇರೆ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ನೋಡ್ತಿರ್ತೀನಿ, ನೆಕ್ಸ್ಟ್ ಡೇನೇ ಬ್ಲಾಗ್ ಹಾಕ್ತಿರ್ತಾರೆ, ನೆಕ್ಸ್ಟ್ ಡೇನೇ ಫುಲ್ ಆ್ಯಕ್ಟಿವ್ ಇರ್ತಾರೆ ಅವರು. ನನಗೆ ಕನ್ಫ್ಯೂಷನ್, ನನಗೇನಾದರೂ ಆಗಿಬಿಟ್ಟಿತ್ತೇನೋ, ನಾನೇ ಅಷ್ಟು ವೀಕ್ ಇದ್ದೀನಾ ಅನ್ನೋ ಥರ ಫೀಲ್ ಆಗ್ತಿತ್ತು. ನಿಜ ಹೇಳ್ತೀನಿ. ಅದು ಯಾರ್ಯಾರನ್ನು ನೋಡ್ತಿರ್ತೀನಿ ಬೇರೆ ಯೂಟ್ಯೂಬರ್ಸ್ ಎಲ್ಲ, ಇವಾಗ ರೀಸೆಂಟಾಗಿ ಪಾಪು ಆಗಿರೋದೆಲ್ಲ ನೋಡ್ತಿದ್ದೆ ನಾನು. ನೆಕ್ಸ್ಟ್ ಡೇನೇ ಬ್ಲಾಗ್ ಎಲ್ಲ ಹಾಕ್ತಿದ್ರು, ನೆಕ್ಸ್ಟ್ ಡೇನೇ ಆರಾಮಾಗಿ ಓಡಾಡ್ತಿರ್ತಾರೆ ಅವರು. ನಿಜ ಹ್ಯಾಟ್ಸ್ ಆಫ್. ಅವರು ಎಷ್ಟು ಆ್ಯಕ್ಟಿವ್ ಆಗಿದ್ದರು, ಎಷ್ಟು ಎನರ್ಜಿ ಇತ್ತು. ನಂದು ಡೆಲಿವರಿ 7th ಫೆಬ್ರವರಿ, ಇವತ್ತು ಒಂದು 20 ಡೇಟ್. ನಾನು ಇವತ್ತು ವ್ಲಾಗ್ ಓಕೆ ಪರವಾಗಿಲ್ಲ ಕೂತ್ಕೋಬೋದು ಅಂಥೇಳಿ ಕೂತ್ಕೊಂಡು ಇವಾಗ ಮಾತಾಡ್ತಿದ್ದೀನಿ ನಾನು. ನಂಗೆ ಅನಿಸಿರೋದು ಅಷ್ಟೇ, ಫಿಸಿಕಲಿ ಎಲ್ಲರೂ ಸ್ಟ್ರಾಂಗ್ ಇರ್ತೀವಿ, ಬಟ್ ಮೆಂಟಲಿ ಸ್ಟ್ರಾಂಗ್ ಇರೋದು ತುಂಬ ಮುಖ್ಯ. ಯಾರೇ ಆಗಲಿ, ನಾನು ಇದು ನನ್ನ ವಿಡಿಯೋ ನೋಡ್ತಿರೋರಿಗೆ ಯೂಸ್ ಆಗಲಿ ಅಂತ ಹೇಳ್ತಿರೋದು. ಡೆಲಿವರಿ ಟೈಮಲ್ಲಿ ಮಾತ್ರ ಹೆದರಬಾರ್ದು. ಹೆದರೋದೇ ಒಂದು ವೀಕ್ನೆಸ್ ಆಗಿಬಿಡುತ್ತೆ. ಆ ಟೈಮಲ್ಲಿ ನಾವು ಎಷ್ಟು ಧೈರ್ಯದಿಂದ ಇರ್ತೀವಿ ಅಷ್ಟೇ ಒಳ್ಳೆಯದು. ನಾನು ಹೆದರ್ಬಿಟ್ಟೆ, ನಾನು ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಫುಲ್ ಟೆನ್ಷನ್ ಮಾಡ್ಕೊಂಡು ಡಾಕ್ಟರ್ ಕೂಡ ಬೈತಿದ್ರು, ಇಷ್ಟು ಟೆನ್ಷನ್ ಮಾಡಿಕೊಂಡ್ರೆ ನಡೆಯಲ್ಲ, ನೀನು ಆರಾಮಾಗಿರಬೇಕು ಅಂಥೇಳಿ. ನಾನು ಡೆಲಿವರಿ ಆಗೋವರೆಗೂ ಕೃಷ್ಣನ ಮಂತ್ರನೇ ಜಪಿಸ್ತಾ ಇದ್ದೆ ನಾನು. ವೆಂಕಟರಮಣಂದು ಫೋಟೋ ಬೇರೆ ತೊಗೊಂಡು ಹೋಗ್ಬಿಟ್ಟಿದ್ದೆ, ಅದನ್ನೇ ನೋಡೋದು, ಅದೇ ಸಾಂಗ್ ಕೇಳೋದು. ಒಂಥರ ಭಯ, ಏನಾದರೂ ಆಗ್ಬಿಡುತ್ತೇನೋ ಅಂಥೇಳಿ. ಫೈನಲಿ ಎಲ್ಲ ಆರಾಮಾಗಿ ಆಯಿತು. ನನಗೆ ಹೆಣ್ಪಾಪು ಆಯಿತು. ಆ್ಯಕ್ಚುಲಿ ನಂಗೆ ಗಂಡು ಪಾಪು ಇಷ್ಟ ಆಯಿತು, ಬಟ್ ನನ್ನ ಹಸ್ಬೆಂಡಿಗೆ ಹೆಣ್ಪಾಪು ತುಂಬ ಇಷ್ಟ ಆಗಿತ್ತು. ಅವರಂತೂ ಫುಲ್ ಖುಷಿ. ಆವತ್ತೇ ಎಲ್ಲ ಸ್ವೀಟೆಲ್ಲ ಹಂಚಿ ನೆಕ್ಸ್ಟ್ ಮಾರ್ನಿಂಗ್ ಅನ್ನೋದ್ರಲ್ಲೇ ಬಂದುಬಿಟ್ರು ಊರಿಗೆ. ಪಾಪು ನಾನು ಇಬ್ಬರು ಹೆಲ್ದಿಯಾಗಿದ್ವಿ. ಬಟ್ ಅದೇ
ನಾರ್ಮಲ್ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ನಂಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೂ ಹೋಗಲ್ಲ. ಬಟ್ ಇದು ಆಪ್ರೇಷನ್ ಅಂದರೆ ನಂಗೆ ನಿಜ ಹೇಳ್ತೀನಿ, ಅದು ಹೆಂಗಾದರೂ ನೆಕ್ಸ್ಟ್ ಡೇ ಜನರು ಆ್ಯಕ್ಟಿವ್ ಆಗಿರ್ತಾರೆ ಅಂಥೇಳಿ ನಂಗೆ ಕೆಳಗಿಡೋಕ್ಕಾಗ್ತಿರ್ಲಿಲ್ಲ ಆ ಬೆಡ್ಡಿಂದ ಅಂತ. ಅಂದರೆ ಭಯ, ಆ್ಯಕ್ಚುಲಿ ಪೇನ್ ಇತ್ತೋ ಇಲ್ವೋ ಸೆಕೆಂಡರಿ, ಮೆಂಟಾಲಿಟಿ ಮೇನ್ ಸ್ಟ್ರಾಂಗ್ ಇರಬೇಕು. ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇವಾಗ ಕನ್ಸೀವ್ ಇದ್ದೀರಾ, ಏನಾದರೂ ಭಯ ಪಡ್ತಿದ್ರೆ ಭಯ ಅನ್ನೋದೇ ಬೇಡ. ಪೇನ್ಗಿನ್ ಏನೂ ಇರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದು ನಮ್ಮ ಮೈಂಡ್ಸೆಟ್ ಹಂಗೆ ಆಗಿಬಿಟ್ಟಿರ್ತದೆ. ಅಯ್ಯೋ ಪೇನ್ ಆಗಿಬಿಡುತ್ತೇನೋ, ನಾವು ಕೆಳಗಡೆ ಇಳಿದ್ರೆ ನಡೆದ್ರೆ ಏನಾದರೂ ಆಗಿಬಿಡುತ್ತೇನೋ, ನಂಗಂತೂ ಎಲ್ಲಿ ಸ್ಟಿಚ್ ಹುಚ್ಚಿಬಿಡುತ್ತೇನೋ, ಒಂದೊಂದು ಥರ ಒಂದೊಂದು ಥಿಂಕಿಂಗ್ ಬರ್ತಾಯಿತ್ತು ನಂಗಂತೂ. ಏನೋ ಎಲ್ಲ ದೇವ್ರದೇ ಎಲ್ಲ ಆರಾಮಾಗಾಯಿತು. ಆಲ್ಮೋಸ್ಟ್ ಇವತ್ತು 20 ಅಲ್ಲ, ಸೊ 13-15 ಡೇಸ್ ಆಯಿತು ನಂದು ಡೆಲಿವರಿ ಆಗಿ. ಇವಾಗ ಓಕೆ ಮಾತಾಡೋಣ ಕೂಡೋಣ ಅಂಥೇಳಿ ಕೂತ್ಕೊಂಡಿರೋದು. ಅದಕ್ಕೆ ಬ್ಲಾಗ್ ಕೂಡ ಲೇಟಾಗಾಯಿತು. ಇನ್ನು ಮುಂದೆ ಕಂಟಿನ್ಯೂ ಆಗಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ನಮ್ಮ ಸೈಡ್ ಅಂದರೆ ನಮ್ಮದು ಉತ್ತರ ಕರ್ನಾಟಕ ಅಲ್ಲ, ಆ ಸೈಡೆಲ್ಲ ಯಾವ ರೀತಿ ಪದ್ಧತಿಗಳಿರುತ್ತೆ, ಯಾವ ಥರ ಬಾಣಂತನ ಇರುತ್ತೆ, ಯಾವ ಥರ ಆಮೇಲೆ ಬೇಬಿದು ಸ್ನಾನ ಆಗಲಿ ಏನೇನು ಅದನ್ನೆಲ್ಲ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇವಾಗ ಫಿಫ್ತ್ ಡೇ ಆದ ತಕ್ಷಣವೇ ಏನೋ ಒಂದು ಮಾಡಿದ್ರಪ್ಪ, ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಿದ್ವಿ. 5 ಡೇಸ್ ಇದ್ವಿ ಹಾಸ್ಪಿಟಲಲ್ಲೇ. ಆ್ಯಕ್ಚುಲಿ ನಂದು ಡ್ಯೂ ಡೇಟ್ ಬಂದು ಮಾರ್ಚ್ 1 ಇತ್ತು. ಅದೇ ಏನು ಅನ್ಎಕ್ಸ್ಪೆಕ್ಟೆಡಾಗಿ ಆಗುತ್ತೆ ಎಲ್ಲನೂ. ಮಮ್ಮಿ ದೃಶ್ಯ ಎಲ್ಲ ತೆಗೆದು ಅದೇನೋ ಮಾಡ್ತಿದ್ರಪ್ಪ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.